ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ಟ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಉಮರ್ ನಬಿಯೇ ಆತ್ಮಾಹುತಿ ಬಾಂಬರ್. DNA ವರದಿಯಲ್ಲಿದೆ ಸ್ಫೋಟಕ ಸತ್ಯ. ಸ್ಫೋಟವಾದ I-20 ಕಾರಲ್ಲಿತ್ತು ಎಲುಬು ಹಲ್ಲು. ಅಲ್ ಫಲಾಹ ವಿವಿಎ ಟೆರರ್ ಲ್ಯಾಬ್ ಬಿಲ್ಡಿಂಗ್ ನಂಬರ್ 17ರಲ್ಲೇ ಉಗ್ರರ ಮೀಟಿಂಗ್. ಡೆವಿಲ್ ಡಾಕ್ಟರ್ಸ್ ಉಮರ್ ಮುಜಾಮಿಲ್ ಡೈರಿಯಲ್ಲಿದೆ ಭಾರಿ ರಹಸ್ಯ. 4 ನಗರಗಳಲ್ಲಿ ಸರಣಿ ಸ್ಫೋಟಕ್ಕೆ ಟೆರರ್ ಡಾಕ್ಟರ್ಗಳ ಸಂಚು. ಬಾಬರಿ ಮಸೀದಿ ಧ್ವಂಸದ ದಿನವೇ ನರಮೇಧಕ್ಕೆ ಪ್ಲಾನ್. ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಮಾಸ್ಟರ್ ಮೈಂಡ್. ಭಯೋತ್ಪಾದನೆ ವಿರುದ್ಧದ ವಿಚಾರದಲ್ಲಿ ರಾಜಿ ಇಲ್ಲ. ರಕ್ತ ಪಿಪಾಸುಗಳ ವಿರುದ್ಧ ಮೋದಿ ಶಪಥ. TCS ಸಭೆಯಲ್ಲಿ ಉಗ್ರರಿಗೆ ಖಡಕ್ ವಾರ್. ದೆಹಲಿ ಬಾಂಬ್ ಬ್ಲಾಸ್ಟ್ ಬಳಿಕವೂ ಸರ್ಕಾರದ ನಿರ್ಲಕ್ಷ್ಯ. KRSನಲ್ಲಿ ಕೇವಲ ಹೆಸರಿಗಷ್ಟೇ ಭದ್ರತೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ಈಗ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಡಾಕ್ಟರ್ ಸೇರ್ಪಡೆ ಆಗಿದ್ದಾನೆ. ಟೆರರ್ ಡಾಕ್ಟರ್ಗಳ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಸೇರ್ಪಡೆ ಆಗಿದ್ದು ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ನನ್ನ ATS ವಶಕ್ಕೆ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ಈಗ ಬಂಧಿತ ಮತ್ತೊಬ್ಬ ಟೆರರ್ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ. ಶಾಹೀನ್ ಸಹೀದ್ಗೆ ಆತ ಸಂಪರ್ಕದಲ್ಲಿದ್ದ. ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರಿಫ್. ಉಗ್ರ ವೈದ್ಯ ಶಾಹೀನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರಿಫ್ನ ಪತ್ತೆ ಆಗಿದೆ. ನೀಟ್ SS 2024 ಬ್ಯಾಚ್. ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈತ ಡಾಕ್ಟರ್ ಮೊಹಮ್ಮದ್ ಆರಿಫ್. ಈತ ಶಾಹೀನ್ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ಬಂಧಿತರ ಟೆರರ್ ಡಾಕ್ಟರ್ ಲಿಸ್ಟ್ಗೆ ಈತನ ಸೇರ್ಪಡೆ ಕೂಡ ಆಗಿದೆ. ನೋಡಿ, ಒಂದೊಂದು ವಿಚಾರಗಳು ಕೂಡ ಈಗ ಒಂದೊಂದು ವಿಚಾರಗಳನ್ನು, ಸ್ಫೋಟಕ ಮಾಹಿತಿಗಳನ್ನು ಹೊರಬೀಳ್ತಾ ಇದ್ರೆ ಅದನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಆ ಡಾಕ್ಟರ್ ಶಾಹೀನ್ ವಿಚಾರವಾಗಿ ಕೂಡ ಗಮನಿಸ್ತಾ ಇದ್ವಿ. ಆತನ ಪತಿ ಕೂಡ ಒಂದು ಹೇಳಿಕೆಯನ್ನು, ಮಾಜಿ ಪತಿ ಹೇಳಿಕೆಯನ್ನು ಕೊಟ್ಟಿದ್ರು. ಆಕೆಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಇತ್ತು ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಆತ ಆಕೆಯಿಂದ ದೂರ ಆಗಿದ್ದಾನೆ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರೋದು. ದೆಹಲಿ ಆತ್ಮಾಹುತಿ ದಾಳಿಯ ಮತ್ತಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಡೆವಿಲ್ ಡಾಕ್ಟರ್ಗಳು ಉಮರ್ ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ. ಇಬ್ಬರು ಉಗ್ರರ ಡೈರಿಗಳಲ್ಲಿ ಮತ್ತಷ್ಟು ರಹಸ್ಯ ಅಡಗಿದ್ಯಾ? ಹಾಗಾದ್ರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ? ಅಲ್ ಫಲಾಹ ವಿವಿಯಿಂದ ಇಬ್ಬರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ ಫಲಾಹ ವಿವಿಯಲ್ಲಿ ಉಗ್ರ ಡಾಕ್ಟರ್ಗಳ ರೂಮ್ನಿಂದ ಡೈರಿಯನ್ನು ಸೀಸ್ ಮಾಡಿದ್ದಾರೆ. ಡೈರಿ ಮತ್ತು ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ. ಹಲವು ಸಲ ಆಪರೇಷನ್ ಅನ್ನೋ ಶಬ್ದ ಅಲ್ಲಿ ಬಳಕೆ ಮಾಡಲಾಗಿದೆ. ದೆಹಲಿ ಆತ್ಮಾಹುತಿ ದಾಳಿಯ ಬಿಗ್ ಅಪ್ಡೇಟ್ ಇದು. ಒಂದು ಕಡೆ ಅವರ ಲಾಕರ್ಗಳಲ್ಲಿ AK-47 ಸಿಕ್ಕಿದ್ರೆ ಅವರ ಕಚ್ ರೂಮ್ನಲ್ಲಿ
ಡೈರಿಗಳು ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದು ಕಡೆ AK-47 ಸಿಗುತ್ತೆ, ಮತ್ತೊಂದಷ್ಟು ಕಡೆ ಡೈರಿಗಳು ಸಿಗ್ತಾ ಇದೆ. ಆ ಡೈರಿಲಿ ಒಂದಷ್ಟು ಸೀಕ್ರೆಟ್ ರಿವೀಲ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಮಾಹಿತಿ ಕೊಡೋದಾದ್ರೆ ರಂಜಿತ್. ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಈಗ ಪೊಲೀಸರ ತನಿಖೆ ಮುಂದುವರಿದ ಹಾಗೆ ಕೆಲವು ಬೆಚ್ಚಿ ಬೀಳಿಸುವಂತ ಅಂಶಗಳು ಬಯಲಾಗ್ತಾ ಇದ್ದಾವೆ. ನೀವೇ ಹೇಳಿದ ಹಾಗೆ ಈಗ ಸಿಕ್ಕಿರುವಂತ ಈ ಎರಡು ಎವಿಡೆನ್ಸ್ಗಳಿದ್ದಾವಲ್ಲ, ಬಹುತೇಕ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ, ಈ ಒಂದು ಸ್ಫೋಟಕ್ಕೆ ಯಾರ್ಯಾರು ಪಾಲುದಾರರಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ ನಾಗೇಂದ್ರ ಬಾಬು, ನೀವು ಹೇಳಿದ ಹಾಗೆ ನಾನೊಂದಿಷ್ಟು ಆ್ಯಡ್ ಮಾಡೋದಾದ್ರೆ, ಈಗ ನೇಪಾಳ ಬಾರ್ಡರ್ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಯಾಕಂತ ಹೇಳಿದ್ರೆ ನೇಪಾಳದ ಮೂಲಕ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾದಂತಹ ಈ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಪರಾರಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇನ್ನು ನಾಗೇಂದ್ರ ಬಾಬು, ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಸುಮಾರು 1500 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾನ್ಪುರದಲ್ಲಿ ಕಾರ್ಡಿಯಾಲಜಿ ವಿದ್ಯಾರ್ಥಿ ಓರ್ವನನ್ನ ಬಂಧನ ಮಾಡಿದ್ದಾರೆ. ಇದು ಶಾಹಿದಾ ಶಾಹೀನ್ ಆಕೆ ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ. ಶಾಹಿದಾ ಶಾಹೀನ್, ಹೌದು ನಾನು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದೆ, ಅದಕ್ಕಾಗಿ ನಾನೊಂದಿಷ್ಟು ತಯಾರಿ ಮಾಡಿದಾಗಿಯೂ ಕೂಡ ಅವಳು ಒಪ್ಕೊಂಡಿದ್ದಾಳೆ. ಕೆಲವರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಂಧನ ಮಾಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇಲ್ಲಿಯವರೆಗೂ ಕೂಡ ಈ ವೈಟ್ ಕಾಲರ್ ಟೆರರಿಸ್ಟ್ಗಳ ಬಂಧನದ ಸಂಖ್ಯೆ ಸುಮಾರು 8ಕ್ಕೆ ಏರಿಕೆ ಆಗಿದೆ ಆರಿಫ್ನನ್ನ ಬಂಧನ ಮಾಡುವ ಮೂಲಕ. ಇನ್ನು ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು, ನೀವು ಹೇಳ್ತಾ ಇದ್ರಿ, ಇನ್ನು ಅಲ್ ಫಲಾಹ್ ವಿವಿಯ ಈ ಮುಜಾಮಿಲ್ ಮತ್ತೆ ಈ ಏನು ನಬಿ ಏನಿದಾನಲ್ಲ, ಆತನ ಕೊಠಡಿಯನ್ನ ಪರಿಶೀಲನೆ ಮಾಡಿದಾಗ ಡೈರಿ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಈತ ಡೈರಿಯನ್ನ ಮೇಂಟೈನ್ ಮಾಡ್ತಾ ಇದ್ದ. ಆ ಡೈರಿಯಲ್ಲಿ ಇರುವಂಥ ಕೆಲವು ಹೆಸರುಗಳು, ಕಾಂಟ್ಯಾಕ್ಟ್ ನಂಬರ್ಗಳು ಮತ್ತು ಕೆಲವು ಲೊಕೇಶನ್ಗಳು, ಕೆಲವು ಕೋಡ್ ವರ್ಡ್ಗಳನ್ನ ಬೆನ್ನು ಬಿದ್ದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವರು ಸಹಜವಾಗಿ ಉದಾತ್ ಅಂದ್ರೆ ಕೋಡ್ ವರ್ಡ್ ಉದಾತ್ ಅಂತ ಹೇಳಿ ಬಳಸ್ತಾ ಇದ್ರು. ಉದಾತ್ ಅಂತ ಹೇಳಿದ್ರೆ ಬಿರಿಯಾನಿ ಅನ್ನೋ ಹೆಸರನ್ನು ಬಳಸ್ತಾ ಇದ್ರು. ಅಂದ್ರೆ ಇವರ ಉದ್ದೇಶ ಏನಾಗಿತ್ತು ಕೇಳಿದ್ರೆ, ತಾವೇನೇ ವಾಟ್ಸಪ್ನಲ್ಲಿ ಚಾಟ್ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ಅದು ಏನು ಅನ್ನೋದು ಅರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೋಡ್ ವರ್ಡ್ಗಳನ್ನು ಬಳಸ್ತಾ ಇದ್ರು ಅನ್ನೋದು ಕೂಡ ಈಗ ಸ್ಫೋಟಕ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಪೊಲೀಸರು ಇದೆಲ್ಲದರ ಬೆನ್ನು ಬಿದ್ದು ಈಗ ಬಂಧನಕ್ಕೆ ಒಳಗಾಗಿರುವಂಥ ಸುಮಾರು 8 ಜನ ವೈದ್ಯರಿದ್ದಾರಲ್ಲ, ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರ ಹಿಂದಿರುವಂಥ ಇನ್ನುಳಿದವರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಇಲ್ಲಿಯವರೆಗೂ ಕೂಡ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 1500 ಜನರ ಬಂಧನವೂ ಕೂಡ ಆಗಿದೆ. ಈ ಪ್ರಮುಖ ಆರೋಪಿಗಳಿದ್ದಾರಲ್ಲ, ಇವ್ರು ಯಾರೂ ಕೂಡ ತಪ್ಪಿಸಿಕೊಳ್ಳಿ ಹೋಗಬಾರ್ದಂತೇಳಿ ಪ್ರಮುಖವಾಗಿ ಇದರ ಹಿಂದ್ಗಡೆ ಇರುವಂಥ ಇವರ ಸಹಚರ್ಯರು ಕೂಡ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗುವಂಥ ಎಲ್ಲ ಮಾರ್ಗಗಳಲ್ಲೂ ಕೂಡ ಈಗ ನಾಕಾಬಂದಿ ಹಾಕಿ ತಪಾಸಣೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಇನ್ನೊಂದು ಗಂಭೀರ ವಿಚಾರ ಏನು ಅಂತ ಹೇಳಿ ಕೇಳಿದ್ರೆ, ಈ ಆರೋಪಿಗಳು, ಈ ಭಯೋತ್ಪಾದಕರಿದ್ದಾರಲ್ಲ, ಸುಮಾರು 2 ವರ್ಷಗಳಿಂದಲೂ ಕೂಡ ಇಂಥದ್ದೊಂದು ದೊಡ್ಡ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ತಯಾರಿಯನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ನಾನಾ ರೀತಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ರು. ಸುಮಾರು 30 ದಿನಗಳಿಂದ ಈ ಸ್ಫೋಟಕಗಳನ್ನು ಇವರು ಸಂಗ್ರಹಿಸಿ ಇಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಈ ಉಮರ್ ನಬಿ ಇದ್ದಾನಲ್ಲ, ಈತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕವನ್ನು ಆತ ತುಂಬಿಕೊಂಡು ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಸಂಗ್ರಹಿಸಿರುವಂಥ ಸ್ಫೋಟಕವನ್ನು ಯಾವಾಗ ಸೋಮವಾರ ಬೆಳಿಗ್ಗೆ ಅಧಿಕಾರಿಗಳು ATS ಅಧಿಕಾರಿಗಳು ಯಾವಾಗ ಅದನ್ನು ಸೀಸ್ ಮಾಡಿದ್ರು, ಅದಾದ ನಂತರ ಇರುವಷ್ಟು ಸ್ಫೋಟಕವನ್ನು ತೆಗೆದುಕೊಂಡು ಆತ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದ. ಅದು ಮಾರ್ಗ ಮಧ್ಯದಲ್ಲಿ ಅಚಾನಕ್ ಆಗಿ ಸ್ಫೋಟ ಆಯಿತು ಅಥವಾ ಉದ್ದೇಶಪೂರ್ವಕವಾಗಿ ಆತ ಸ್ಫೋಟ ಮಾಡಿದ್ನು ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಈತನ ಟಾರ್ಗೆಟ್ ಏನಿತ್ತು ಕೇಳಿದರೆ, ಈತ ಅಂತ ಹೇಳಿದ್ರೆ ಈ ಏನು ಟೆರರಿಸ್ಟ್ಗಳ ಗುಂಪಿನ ಟಾರ್ಗೆಟ್ ಏನಿತ್ತು ಕೇಳಿದರೆ, ಇವರು ಒಂದು ವಾಯುಪಡೆಯ ಒಂದು ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡೋರಿದ್ರು, ಅದ್ರ ಜೊತೆಗೆ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡೋರಿದ್ರು. ಎಲ್ಲಿ ಪಾರ್ಕಿಂಗ್ ಜಾಗದಲ್ಲಿ, ಕೆಂಪುಕೋಟೆಯ ಒಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಲಕ್ಷಾಂತರ ಜನ ಇರ್ತಾರೆ, ಅಲ್ಲೇನಾದರೂ ಅಟ್ಯಾಕ್ ಮಾಡಿದರೆ ಅಲ್ಲಿ ಅತಿ ಹೆಚ್ಚು ಹಾನಿಯನ್ನು ಮಾಡಬಹುದು ಅನ್ನೋದು ಇವರ ಉದ್ದೇಶ ಆಗಿತ್ತು. ಇದೆಲ್ಲವನ್ನ ಈಗ ತನಿಖಾ ತಂಡ ಕಲೆ ಹಾಕ್ತಾ ಇದೆ. ಈ ಉದ್ದೇಶದಲ್ಲಿ ಇವರನ್ನೀಗ ತೀವ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಿಕ್ಕಿರುವಂಥ ಡೈರಿ, ಮತ್ತೊಂದು ಕಾನ್ಪುರದಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ಆರಿಫ್ ಅನ್ನುವಂಥ ವೈದ್ಯ, ಆತ ಈ ಶಾಹೀನ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಕಾರ್ಡಿಯಾಲಜಿ ವೈದ್ಯನಾಗಿ ಆತ ಅಲ್ಲಿ ಓದ್ತಾ ಇದ್ದ, ಕಾನ್ಪುರದಲ್ಲಿ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಓದ್ತಾ ಇದ್ದ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈತನನ್ನು ಕೂಡ ವಿಚಾರಣೆಗೊಳಪಡಿಸಿದಾಗ ಕೆಲವು ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳು ಸಿಕ್ಕಿದೆ. ಅದನ್ನು ಇನ್ನೂ ಕೂಡ ಪೊಲೀಸರು ರಿವೀಲ್ ಮಾಡಿಲ್ಲ. ಸದ್ಯಕ್ಕೆ ಈಗ ಇವರ ಜಾಡನ್ನು ಹಿಡಿದು ಹೊರಟಾಗ ಇನ್ನಷ್ಟು ಗಮನಿಸಬೇಕಾದಂಥ ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಮುಂದಿನ ತನಿಖೆಯಲ್ಲಿ ಇನ್ಯಾರ್ಯಾರೆಲ್ಲ ಇದರಲ್ಲಿ ಬಂಧನಕ್ಕೊಳಗಾಗ್ತಾರೆ ಅನ್ನೋದನ್ನು ತಿಳಿದುಕೊಡ್ಬೇಕಾಗಿದೆ. ಇನ್ನು ನಿಸಾರ್ ಅಂತೂ ಅಂತ ಇನ್ನೊಬ್ಬ ವೈದ್ಯ, ಆತ ರಂಜಿತ್ ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೆ
ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು ಒಂದು ಕಾರಲ್ಲ, ಬದಲಾಗಿ 4 ಕಾರುಗಳನ್ನು ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂಥ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು, ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸ್ತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗನ್ನು ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದರೆ ಅದು ಫೇಲರ್ ಆಯಿತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನನ್ನು ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದರೆ ಯಾಕೆ ಅಂತಂದರೆ 1 ಕಾರಲ್ಲ 3 ಕಾರುಗಳನ್ನು ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ದರು. ಹೀಗಾಗಿ ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟನ್ನು ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊಟ್ಟಂಥ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೇ ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟನ್ನು ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನು ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರೋದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂಥ ಒಂದು ರೆಸ್ಟೋರೆಂಟ್ನಲ್ಲಿ ಕೆಲ ಕಾಲವನ್ನು ಕಳೆದಿದ್ದ. ನೋಡಿ, ನಿಮಗೆ ಆ ರೂಟ್ ಮ್ಯಾಪನ್ನು ತೋರಿಸ್ತಾ ಇದ್ದೀವಿ. ಆ ರೂಟ್ ಮ್ಯಾಪನ್ನು ನೀವು ಗಮನಿಸ್ಬೋದು. ನೋಡಿ, ಮೊದಲಿಗೆ ಅಲ್ ಫಲಾಹ ವಿವಿಯಿಂದ ಬೆಳಗ್ಗೆ 7:40ಕ್ಕೆ ಅಲ್ಲಿಂದ ಹೊರಡ್ತಾನೆ. ನೋಡಿ, ಅಲ್ ಫಲಾಹ ವಿವಿಯಿಂದ ನಿಮಗೆ ಬೇಡ, ಫರೀದಾಬಾದ್ನಿಂದ ನಿಮಗೆ ತೊಗೊಂಡ್ರು ಕೂಡ ನೇರವಾಗಿ ದೆಹಲಿಗೆ ರೀಚ್ ಆಗೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ 2 ಅವರ್ ಸಾಕು ಫರೀದಾಬಾದ್ನಿಂದ ದೆಹಲಿಗೆ ರೀಚ್ ಆಗೋದಕ್ಕೆ. ಆದ್ರೆ ಈತ ಬೆಳಗ್ಗೆ 7:40ಕ್ಕೆ ಹೊರಡ್ತಾರೆ. 7:40ಕ್ಕೆ ಹೊರಟು ಸಾರಪುರ ಪ್ರವೇಶ ಮಾಡಿ ಅಲ್ಲಿಂದ ಬಾಲಾಬಾಗ್ರಾಗೆ ಬಂದು ಫರೀದಾಬಾದ್ ತಲುಪ್ತಾನೆ. ಅಲ್ಲಿಂದ ಸೆಕ್ಟರ್ 31 ಮಾರ್ಗದ ಮೂಲಕ ಬಧಾರ್ಪುರ್ ಟೋಲ್ ಬೂತ್ನ ಹತ್ರ ಬರ್ತಾನೆ. ನೋಡಿ, 8:40ಕ್ಕೆ ಆತ ಬೂತ್ನ ಬಳಿ ಬಂದಂತಂದರೆ ಸಿಗ್ನಲ್ ಟೋಲ್ ಬೂತ್ ಹತ್ರ ಬಂದಂಥ CCTV ಫುಟೇಜ್ ಕೂಡ ಪತ್ತೆ ಆಗಿರುತ್ತೆ. ಅದಾದ ನಂತರ 8:20 ಓಕ್ಲಾ ಕೈಗಾರಿಕಾ ಪ್ರದೇಶಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ನೋಡಿ, 7:40ಕ್ಕೆ ಹಲ್ಫಲಾಹ ವಿವಿಯಿಂದ ಹೊರಟಂಥ ಆತ 8:20 ಸುಮಾರಿಗೆ ಓಕ್ಲಾ ಕೈಗಾರಿಕಾ ಪ್ರದೇಶವನ್ನು ರೀಚ್ ಮಾಡ್ತಾನೆ. ಅದರ ಒಂದು ಫುಟೇಜನ್ನು ಕೂಡ ಈಗ ಪೊಲೀಸರು ತಗೊಂಡಿದ್ದಾರೆ. ಆದರೆ ಇಲ್ಲಿಂದ ಈ ದೆಹಲಿಗೆ ಪ್ರವೇಶವನ್ನು ಪಡೆದುಕೊಳ್ಳೋದಕ್ಕೆ ಈತ ನೋಡಿ ಆ ಒಂದು ಮಾರ್ಗವನ್ನು ಬಳಕೆ ಮಾಡ್ತಾನಲ್ಲ, ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ, ಅಲ್ಲಿಗೆ ಬಂದು ಆ ಮಾರ್ಗದ ಮೂಲಕ ಮೆವಾತ್ ಮೂಲಕ ಆತ ಬಂದು ದೆಹಲಿ ಪ್ರವೇಶವನ್ನು ಪಡೆದುಕೊಳ್ಳೋದು ಎಷ್ಟೊತ್ತಿಗೆ ಅಂತಂದರೆ 3:19 ದೆಹಲಿಗೆ ಬಂದು ಆ ಒಂದು ಪಾರ್ಕಿಂಗ್ ಪ್ಲಾಟ್ ಹತ್ರ ಬಂದು ಆತ ತಲುಪ್ತಾನೆ. ಅಂದರೆ ಈತ ಬೆಳಗ್ಗೆ 7 ಗಂಟೆಗೆ ಹೊರಟರು ಕೂಡ 7:40 ಹೊರಟರು ಕೂಡ ಇಲ್ಲಿಗೆ ಬಂದು ರೀಚ್ ಆಗೋದಕ್ಕೆ 3 ಗಂಟೆ ಆಗುತ್ತೆ ಅಂತಂದರೆ ಇದರ ನಡುವೆ ಆತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಓಕ್ಲಾ ಕೈಗಾರಿಕಾ ಪ್ರದೇಶದಲ್ಲಿ ಆತನ ಕಾರು ಪತ್ತೆ ಆಗುತ್ತೆ. ಆತ ಆ ಒಂದು ಹೈವೇ ಏನಿದೆ, ಮುಂಬೈ ದೆಹಲಿ ಹೈವೇ ಏನಿದೆ, ಆ ಹೈವೇಲಿ ಒಂದು ರೆಸ್ಟೋರೆಂಟ್ನಲ್ಲಿ ಆತ ಒಂದಷ್ಟು ಕಾಲವನ್ನು ಕಳೆದಿರ್ತಾರೆ. ನೋಡಿ, ಆತ ಬಂದು ತಲುಪೋದು ಆ ಒಂದು ಸ್ಫೋಟದ ಸ್ಥಳದ ದೃಶ್ಯವನ್ನು ಕೂಡ ನಮ್ಮ ಮ್ಯಾಪ್ ಮೇಲೆ ಗಮನಿಸ್ತಾ ಇದ್ರಿ. ನೋಡಿ, ಇಲ್ಲೇ ಒಂದು ಜೈನ ಮಂದಿರ ಇದೆ. ನೋಡಿ, ಕೆಂಪುಕೋಟೆ ಇಲ್ಲಿದೆ. ಕೆಂಪುಕೋಟೆಯನ್ನು ನೋಡ್ತಾ ಇದ್ದೀರಿ. ಕೆಂಪುಕೋಟೆ ಮೆಟ್ರೋ ನಿಲ್ದಾಣವನ್ನು ಕೂಡ ನೋಡ್ತಾ ಇದ್ದೀರಿ. ಆದರೆ ಲಾಲ್ ಕಿಲಾ ಮೆಟ್ರೋ ನಿಲ್ದಾಣ ಇದೆ. ಆ ಒಂದು ಮೆಟ್ರೋ ನಿಲ್ದಾಣ ಇಲ್ಲಿರುವಂಥದ್ದು. ಆದರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇದನ್ನು ತಕ್ಷಣಕ್ಕೆ ಓಪನ್ ಮಾಡೋದಿಲ್ಲ. ಮತ್ತೊಂದು ಕಡೆ ನೋಡಿ, ಇಲ್ಲಿ ಗೌರಿಶಂಕರ ದೇವಸ್ಥಾನ ಇದೆ, ಜೈನ ಮಂದಿರ ಕೂಡ ಇಲ್ಲಿರೋದನ್ನು ನಾವು ಗಮನಿಸ್ಬೋದು. ಈ ಒಂದು ಜಾಗದಲ್ಲಿ ಇದು ಬ್ಲಾಸ್ಟ್ ಆಗಿದೆ. ಇದು ಮ್ಯಾಪ್ನ ಮೂಲಕ ನಿಮಗೆ ತಿಳಿಸ್ತಾ ಇದ್ವಿ. ನೋಡಿ, ಈಗ i20 ಕಾರ್ನ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಈ i20 ಕಾರ್ನ ಜೊತೆಯಲ್ಲಿ ಮತ್ತೊಂದು ಕಾರ್ ಕೂಡ ಇತ್ತು ಅನ್ನೋದು ದೆಹಲಿ ಪೊಲೀಸರಿಗೆ ಉದ್ಭವವಾದಂಥ ಅನುಮಾನ. ಆ ಅನುಮಾನಕ್ಕೆ ತಕ್ಕಂತೆ ಹರಿಯಾಣದಲ್ಲಿ ಒಂದು ರೆಡ್ ಕಲರ್ ಕಾರ್ ಕೂಡ ಪತ್ತೆಯಾಗಿದೆ. ಅದು ಇಕೋ ಸ್ಪೋರ್ಟ್. ಆ ಬಗ್ಗೆ ವರದಿ ಇಲ್ಲಿದೆ.
ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಕ್ಕೆ ಟ್ವಿಸ್ಟ್. ಡಾಕ್ಟರ್ ಉಮರ್ ಬಳಸಿದ್ದ ಕೆಂಪು ಬಣ್ಣದ ಕಾರು ಪತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದ ಸ್ಫೋಟ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಬ್ಲಾಸ್ಟ್ಗೆ ಬಳಸಿದ್ದು ಒಂದು ಕಾರಲ್ಲ, 2 ಕಾರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆಯಲ್ಲಿ ಬಯಲಾಗಿದೆ. ಹರಿಯಾಣದಲ್ಲಿ 2ನೇ ಕಾರು ಸೀಸ್ ಮಾಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಹ್ಯುಂಡೈ ಕಾರು ಸ್ಫೋಟ ಪ್ರಕರಣದ ಶಂಕಿತ ಆರೋಪಿ ಡಾಕ್ಟರ್ ಉಮರ್ ನಬಿ ಬಳಸಿದ್ದ ಕೆಂಪು ಕಾರು ಹರಿಯಾಣದ ಖಂಡಾವಳಿ ಗ್ರಾಮದ ಬಳಿ ಪತ್ತೆಯಾಗಿದೆ. ಸ್ಫೋಟಕ್ಕೆ 2 ಕಾರು ಬಳಸಲಾಗಿತ್ತು ಎಂಬ ಶಂಕೆ ವ್ಯಕ್ತಪಡಿಸಿದ್ದ ತನಿಖಾಧಿಕಾರಿಗಳು 3 ರಾಜ್ಯಗಳಲ್ಲಿ DL10 CK0458 ನೋಂದಣಿಯ ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ ಕಾರು ಡಾಕ್ಟರ್ ಉಮರ್ಗೆ ಸೇರಿದ ಮನೆಯೊಂದರ ಹೊರಗೆ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಆತ ಬಂದಂಥ ಮಾರ್ಗವನ್ನು ಕೂಡ ಗಮನಿಸಿದ್ವಿ. ಆತ ಎಲ್ಲಿಗೆ ಬಂದು ತಲುಪ್ದ, ಯಾವ ಜಾಗದಲ್ಲಿ ನಿಂತಿದ್ದಾನೆ. ಇದರ ಜೊತೆಯಲ್ಲಿ ಈಗ ಕೆಂಪು ಕಲರ್ ಕಾರ್ನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತದೆ. ಆ ಕಾರ್ ಕೂಡ ಹರಿಯಾಣದಲ್ಲಿ ಪತ್ತೆಯಾಗಿದೆ. ಆ ಕಾರ್ನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಂಜಿತ್. ಖಂಡಿತ ನಾಗೇಂದ್ರ ಬಾಬು, ಈ ಕೆಂಪು ಕಾರು ತೆರೆಯಾಗಿತ್ತು. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ವಿ ಉಮರ್ ನಬಿ ಓರ್ವನೇ ಫರೀದಾಬಾದ್ನಿಂದ ಆತ ಕೆಂಪುಕೋಟೆವರೆಗೂ ಕೂಡ ಬಂದ. ಕೆಂಪುಕೋಟೆಯ ಮುಂದೆ ಕೇವಲ ಒಂದೇ ಕಾರ್ ಇತ್ತು ಅಂತೇಳಿ ನಾವು ಅಂದ್ಕೊಂಡ್ವಿ. ಆದರೆ ಕೆಂಪುಕೋಟೆಯ ಮುಂದೆ ಭದ್ರತೆ, ಅಲ್ಲಿರುವಂಥ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಮತ್ತು ಜನಸಂದಣಿಯನ್ನು ನೋಡಿ ಮತ್ತು ಈ ಹಿಂದೆ ಬರ್ತಾ ಇದ್ದಂಥ ಇನ್ನೊಂದು ಕಾರು i20 ಕಾರನ್ನು ಗಾರ್ಡ್ ಮಾಡಿಕೊಂಡು ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರ್ ಕೂಡ ಈ ಸಂಚಿನ ಭಾಗವಾಗಿ ಫರೀದಾಬಾದ್ನಿಂದ ಬಂದಿತ್ತು ಅನ್ನುವಂತಹ ವಿಚಾರ ನಿನ್ನೆ ಬಯಲಾಗಿತ್ತು. ಆ ಕಾರಿಗಾಗಿ ಸ್ಪೆಷಲ್ ಕ್ರೈಮ್ ಬ್ರಾಂಚ್ನ ಪೊಲೀಸರು ಹುಡುಕಾಟ ಮಾಡ್ತಾ ಇತ್ತು. ಫೈನಲ್ ಆಗಿ ದುಂಜ್ ಎನ್ನುವಂಥ ಊರಿನಲ್ಲಿ ಆ ಕಾರು ಪತ್ತೆಯಾಯಿತು. ಹರಿಯಾಣ ರಾಜ್ಯದ ಫರೀದಾಬಾದ್ ಜಿಲ್ಲೆಯ ದುಂಜ್ ಎನ್ನುವಂಥ ಊರಿನಲ್ಲಿ ಒಂದು ನಿಗೂಢ ಸ್ಥಳದಲ್ಲಿ ಆ ಕಾರು ಪತ್ತೆಯಾಯಿತು. ಅದನ್ನು ಸೀಸ್ ಮಾಡಿದ್ದಾರೆ. ಆ ಕಾರಿನ ಓನರ್ ಯಾರು ಅಂತೇಳಿ ನೋಡಿದಾಗ ಇದೇ ಉಮರ್ ನಬಿ ಅನ್ನೋದು ಗೊತ್ತಾಗಿದೆ. ಆತ ಈ ಕಾರನ್ನು 2015ರಲ್ಲಿ ಖರೀದಿ ಮಾಡಿದ್ದ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಯಿತು. ಈಗ ಒಂದು ಕ್ಲಾರಿಟಿ ಸಿಕ್ತು. ಆ ಕಾರು ಕೂಡ ಕೆಂಪು ಬಣ್ಣದ ಇಕೋಸ್ಪೋರ್ಟ್ಸ್ ಕಾರು ಕೂಡ ಈ ದಾಳಿಯ ಪಾತ್ರವಾಗಿ ಅಥವಾ ಈ ದಾಳಿಗೆ ಪೂರಕವಾಗಿ ಆತನನ್ನು ಗಾರ್ಡ್ ಮಾಡೋ ಕೆಲಸವನ್ನು ಮಾಡ್ತಾ ಇತ್ತು. ಅದರಲ್ಲಿ ಎಷ್ಟು ಜನ ಇದ್ದರು, ಅವರೆಲ್ಲ ಎಲ್ಲಿ ಹೋದರು ಅನ್ನುವಂಥದ್ದು ಈಗ ಪತ್ತೆ ಆಗಬೇಕಾದಂಥ ವಿಚಾರ. ನಾನು ಆಗಲೇ ಹೇಳಿದೆ, ಇದು ಕೇವಲ ಓರ್ವ ಉಮರ್ ನಬಿ ಮಾಡಿರುವಂಥ ಕೃತ್ಯ ಖಂಡಿತವಾಗ್ಲೂ ಕೂಡ ಇಲ್ಲ. ಆತನ ಜೊತೆಗೆ ಈ ಸಂಚಿನಲ್ಲಿ ಇದ್ದವರು ಹಲವರು ಇದ್ದಾರೆ. ಅದರಲ್ಲಿ ಕೆಲವರ ಬಂಧನ ಈಗ ಆದರೆ ಇನ್ನು ಕೆಲವರು ಈಗ ಅಬ್ಸ್ಕಾಂಡ್ ಆಗಿದ್ದಾರೆ. ಅವರನ್ನು ಈಗ ಹುಡುಕಾಟ ನಡೀತಾನೆ ಇದೆ. ಅದೇ ಅಲ್ ಫಲಾಹ್ ವಿವಿಯಲ್ಲಿ ಇದ್ದಂಥ ಓರ್ವ ವೈದ್ಯ, ಆತನೂ ಹಾಗೆ ಆತನ ಹೆಸರು ನಜೀರ್ ಅಂತೇಳಿ, ಆತ ಈಗ ಅಬ್ಸ್ಕಾಂಡ್ ಆಗಿದ್ದಾನೆ. ಆತನನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಆತನ ಮಗಳು ಕೂಡ ಇದರಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ನಿನ್ನೆ ನಾವು ಫರೀದಾಬಾದ್ನ ಅಲ್ ಫಲಾಹ್ ವಿವಿಯಲ್ಲಿದ್ದಾಗ ಸುಮಾರು 8-10 ಬಾರಿ ಅಧಿಕಾರಿಗಳು ಹೋಗೋದು ಬರೋದು ಎಲ್ಲ ಮಾಡಿದ್ರು. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದಾಗ ಈತನ ಪಾತ್ರ ಕೂಡ ಇರೋದು ಗೊತ್ತಾಗಿದೆ. ಇವರೆಲ್ಲರೂ ಕೂಡ ಒಂದು ತಂಡವಾಗಿ ಈ ಸ್ಫೋಟದಲ್ಲಿ ಕೆಲಸ ಮಾಡಿದ್ರು, ಒಂದು ತಂಡವಾಗಿ ಸಂಚು ರೂಪಿಸಿದ್ರು. ಅದರ ಭಾಗವಾಗಿಯೇ ಸ್ಫೋಟ ಸಂಭವಿಸಿತ್ತು. ಇವರು ಸ್ವಲ್ಪ ವಿಚಲಿತರಾಗಿದ್ದು ಎಲ್ಲಿ ಅಂತ ಕೇಳಿದರೆ, ಯಾವಾಗ ATS ಅಧಿಕಾರಿಗಳಿಗೆ ಸ್ಫೋಟಕ ಪತ್ತೆ ಆಯಿತು, ಸ್ಫೋಟಕ ಪತ್ತೆ ಆದ ನಂತರ ಅದರ ಜಾಡು ಹಿಡಿದು ಹೊರಟಾಗ ಅಲ್ ಫಲಾಹ್ ವಿವಿಯ ಕನೆಕ್ಷನ್ ಇರೋದು ಗೊತ್ತಾಯಿತು. ಕೆಲವು ವೈಟ್ ಕಾಲರ್ ಟೆರರಿಸ್ಟ್ಗಳು ಇಲ್ಲಿ ಆ್ಯಕ್ಟಿವ್ ಇರೋದು ಗೊತ್ತಾಯಿತು. ಕೆಲವು ಸ್ಲೀಪರ್ ಸೆಲ್ಗಳು ಆ್ಯಕ್ಟಿವ್ ಇರೋದು ಗೊತ್ತಾಯಿತು. ಅದಾದ ನಂತರ ಮುಜಾಮಿರ್ ಮತ್ತು ಶಾಹಿದ್ಲನ್ನು ಬಂಧನ ಮಾಡಿ ಆದ ನಂತರ ಇವರ ಒಬ್ಬರೊಬ್ಬರೇ ಸಹಚರರ ಬಂಧನ ಆಗುತ್ತೆ. ಬಂಧನ ಆದ ನಂತರ ಈ ತಂಡ ಇತ್ತಲ್ಲ, ಈ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದಂಥ ತಂಡ, ಅವರು ಹರಿಯಾಣದಲ್ಲಿದ್ದರು, ಸೇರಿದಂತೆ ಡೆಲ್ಲಿಯಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದರು, ಸೇರಿದಂತೆ ಅವರು ಉತ್ತರ ಪ್ರದೇಶದಲ್ಲೂ ಕಾಶ್ಮೀರದಲ್ಲೂ ಕೂಡ ಈ ತಂಡ ಆ್ಯಕ್ಟಿವ್ ಆಗಿತ್ತು. ಕೋಡ್ ವರ್ಡ್ಗಳ ಮೂಲಕ ಅವ್ರು ಏನು ಮಾತಾಡ್ತಾ ಇದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಈ ತಂಡದ ಕೆಲವರು ಬಂಧನ ಆದ ನಂತರ ಇವರು ಸ್ವಲ್ಪ ವಿಚಲಿತರಾಗ್ತಾರೆ. ಅವರು
ಈ ಸ್ಫೋಟವನ್ನು ಮಾಡಬೇಕು ಅಂತೇಳಿ ಸಂಗ್ರಹಿಸಿದಂತಹ ಈ ಸ್ಫೋಟಕ ಅಮೋನಿಯಂ ನೈಟ್ರೇಟ್ ಕೂಡ ಸೀಸ್ ಆಗುತ್ತಲ್ಲ, ಸುಮಾರು 2900 kg ಅಮೋನಿಯಂ ನೈಟ್ರೇಟ್ ಸೀಸ್ ಆದ ತಕ್ಷಣ ಇರುವಂಥ ಸ್ಫೋಟಕವನ್ನು ತುಂಬಿಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಯಾವುದೇ ದಾರಿಯಲ್ಲಿ ಅವರಿಗೆ ಯಾವುದೇ ಆಪತ್ತು ಎದುರಾಗಬಾರ್ದು, ಭದ್ರತಾ ಸಿಬ್ಬಂದಿ ಚೆಕಿಂಗ್ ಇರುತ್ತೆ, ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಫಾಲೋ ಮಾಡಿಕೊಂಡು ಆ ತಂಡ ಇತ್ತಲ್ಲ, ನೀವು ಹೇಳಿದಾಗೆ ಕೆಂಪು ಬಣ್ಣದ ಈಕೋ ಸ್ಪೋರ್ಟ್ಸ್ ಕಾರು ಅವರನ್ನು ಫಾಲೋ ಮಾಡ್ತಾ ಇತ್ತು. ಪೂರಕವಾದಂಥ ಎಲ್ಲ ವಾಹನದ ದಾಖಲಾತಿಗಳನ್ನು ಅವ್ರು ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಎಲ್ಲಾದರೂ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಹಿಡಿದ್ರು ಅಂತೇಳಿ ಆದರೆ ಯಾವುದೇ ಸಮಸ್ಯೆ ಆಗದೆ ಅವ್ರನ್ನ ಬಿಟ್ಟು ಕಳಿಸ್ಬೇಕು, ಡಾಕ್ಯುಮೆಂಟನ್ನು ಇಟ್ಕೊಂಡಿದ್ರು. ನಾವು ಮೊನ್ನೆ ಸುದ್ದಿ ಬ್ರೇಕ್ ಮಾಡಿದ್ವಿ, ಎಮಿಷನ್ ಟೆಸ್ಟ್ ಕೂಡ ಅವರು 1 ವಾರದ ಹಿಂದೆನೇ ಮಾಡಿದ್ರು ಅನ್ನೋದಂತೆಲ್ಲವೂ ಕೂಡ ನಾವು ಯಾವಾಗ ಸುದ್ದಿ ಬ್ರೇಕ್ ಮಾಡಿದ್ವಲ್ಲ, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾದಂತಹ ದಾಖಲೆಗಳಾಗಿರ್ತವೆ, ಎವಿಡೆನ್ಸ್ಗಳಾಗಿರುತ್ತೆ. ಸದ್ಯ ನೀವು ಹೇಳಿದ ಹಾಗೆ ಈ ಇಕೋ ಸ್ಪೋರ್ಟ್ಸ್ ಕಾರಿನ ಬೆನ್ನು ಬಿದ್ದು ಈಗ ಕಾರ್ ಸೀಸ್ ಆಗಿದೆ. ಅದರ ಒಳಗಡೆ ಇದ್ದವರು 4 ಜನ ಅಂತೇಳಿ ಪ್ರಾಥಮಿಕವಾಗಿ ಕೆಲವು ಆ ಕಾರಿನ ಟ್ರಾವೆಲ್ ಹಿಸ್ಟ್ರಿ ನೋಡಿದಾಗ, ಜೊತೆಗೆ CCTV ಕ್ಯಾಮ್ರಾಗಳಲ್ಲಿ ದಾಖಲಾದಂಥ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾರು ಅನ್ನೋದನ್ನು ಈಗ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. NIA ಇದರ ಆಳವಾದ ತನಿಖೆಯನ್ನು ಮಾಡ್ತಿರೋದ್ರಿಂದಾಗಿ ಬಹುತೇಕ ಇವತ್ತು ಸಂಜೆ ಒಳಗಡೆ ಆ ಕೆಂಪು ಕಾರನ್ನು ಓಡಿಸಿಕೊಂಡ ಬಂದಂಥ ಡ್ರೈವರ್ ಯಾರು, ಅದರ ಜೊತೆಗೆ ಆತನ ಜೊತೆಗೆ ಕುಳಿತಿದ್ದವರು ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ. ಸದ್ಯಕ್ಕೆ ಈಗ ಈ ಪ್ರಕರಣ ಒಂದು ದಿಕ್ಕನ್ನು ಪಡೆದುಕೊಳ್ತಾ ಇದೆ. ಕೇವಲ ಉಮರ್ ನಬಿ ಮಾತ್ರ ಅಲ್ಲ, ಆತನ ಜೊತೆಗೆ ಒಂದು ಟೀಮ್ ಕೆಲಸ ಮಾಡಿತ್ತು ಅನ್ನೋದು. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ತುಮಕೂರಿನಲ್ಲಿ ಒಬ್ಬನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ತುಮಕೂರಿನಲ್ಲಿ ಮುಜಾಹಿದೀನ್ ಅನ್ನುವ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಲ್ಲಿಗೆ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಕ್ಕೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಅಪ್ಡೇಟ್ ಇದು. ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ವ್ಯಕ್ತಿಯೊಬ್ಬನ ವಿಚಾರಣೆ ನಡೀತಾ ಇದೆ. PH ಕಾಲೋನಿ ನಿವಾಸಿ ಮುಜಾಹಿದೀನ್ ವಿಚಾರಣೆ ನಡೀತಾ ಇದೆ. ಕಾರ್ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ವಿಚಾರಣೆ ನಡೆದಿದೆ. ASP ಪುರುಷೋತ್ತಮ್ ಅವರಿಂದ ತೀವ್ರ ವಿಚಾರಣೆ ನಡೆದಿರೋದು. ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ವ್ಯಕ್ತಿಯ ಹೆಸರು ಮುಜಾಹಿದೀನ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು. ಜಗದೀಶ್, ಮುಜಾಹಿದೀನ್ ಯಾರು, ಯಾವ ಕಾರಣಕ್ಕೋಸ್ಕರ ಆತನ ವಿಚಾರಣೆ ನಡೀತಾ ಇದೆ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು, ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ಓರ್ವ ವ್ಯಕ್ತಿಯನ್ನು ಕೂಡ ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ತುಮಕೂರು ನಗರದ PH ಕಾಲೋನಿ ನಿವಾಸಿಯಾಗಿದ್ದಂತ ಮುಜಾಹಿದೀನ್ ಎಂಬಾತನನ್ನ ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ದೆಹಲಿಯಲ್ಲಿ ಬ್ಲಾಸ್ಟ್ ಆದ ಮರುದಿನವೇ ಈತನನ್ನ ಪೊಲೀಸರು ಸುಮಾರು 2 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಈ ಮುಜಾಹಿದೀನ್ ಏನಿದ್ದಾನೆ, ಈತ ಖಲೀಫತ್ ಉಗ್ರ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದ. ಈತ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈ ಪ್ರಕರಣ ಸಂಬಂಧ NIA ಅಧಿಕಾರಿಗಳು ಆತನ ಬಂಧಿಸಿ ತಿಹಾರ್ ಜೈಲಿಗೆ ಕೂಡ ಕಳಿಸಿಕೊಟ್ಟಿದ್ರು. ಬಳಿಕ 6 ವರ್ಷಗಳ ಕಾಲ ಈತ ಶಿಕ್ಷೆಯನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಈತ ವಾಪಸ್ ಕೂಡ ಆಗಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ಈತನ ಒಂದು ಕೈವಾಡ ಏನಾದ್ರು ಇದೆಯಾ ಅಂತ ಒಂದು ಶಂಕೆಯಲ್ಲಿ ಆತನನ್ನ ಏನು ದೆಹಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಯ್ತು, ಆ ಒಂದು ಮರುದಿನವೇ ಈತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಈ ಒಂದು ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತನ ಒಂದು ಪಾತ್ರ ಅಲ್ಲೇನು ಕೂಡ ಕಣ್ಣು ಬೆಳಕೆ ಬಂದ್ರೆ ಮತ್ತೆ ಈತನ ಒಂದು ಕೈವಾಡ ಸಂಖ್ಯೆ. ಜಗದೀಶ, ಮತ್ತೆ ಸಂಪರ್ಕ ಮಾಡ್ತೀವಿ. ಖಲೀಫತ್ ಉಗ್ರ ಸಂಘಟನೆಯಲ್ಲಿ ಮುಜಾಹಿದೀನ್ ಗುರುತಿಸಿಕೊಂಡಿದ್ದ. ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಗೆ ಅವಕಾಶವನ್ನ ಕೂಡ ಮಾಡಿದ್ದ. ಈ ಪ್ರಕರಣ ಸಂಬಂಧ NIA ಬಂಧಿಸಿ ತಿಹಾರ್ ಜೈಲಿಗೂ ಕೂಡ ಕಳುಹಿಸಿತ್ತು. 6 ವರ್ಷ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಹೊರ ಬಂದಿದ್ದ ಮುಜಾಹಿದೀನ್ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಖಲೀಫತ್ ಉಗ್ರ ಸಂಘಟನೆಯನ್ನ ಗುರುತಿಸಿಕೊಂಡಿದ್ದ ಮುಜಾಹಿದೀನ್ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ಸ್ಫೋಟ ಸಂಭವಿಸ್ತಾ ಇದ್ದಂತೆ ಮಾರನೇ ದಿನವೇ ಈತನನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಸತತ 2 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.
ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆಗೊಳಪಡಿಸಿದ್ದು. ಜಗದೀಶ್ ಮಾಹಿತಿ ಕೊಡ್ತಾ ಇದ್ರು ನಮ್ಮ ತುಮಕೂರು ಪ್ರತಿನಿಧಿ. ಜಗದೀಶ್, ಮುಜಾಹಿದ್ದೀನ್ ಆಲ್ರೆಡಿ ಗುರುತಿಸ್ಕೊಂಡಿದ್ದ 6 ವರ್ಷ ತಿಹಾರ್ ಜೈಲಲ್ಲಿ ಇದ್ದು ಬಂದಿದ್ದ. ಮತ್ತಷ್ಟು ಅಪ್ಡೇಟ್ ಕೊಡ್ದಾದ್ರೆ. ನಾಗೇಂದ್ರ ಬಾಬು, ಯಾವಾಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತೋ ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ಒಂದು ಪೊಲೀಸ್ ಕೂಡ ಮೆಸೇಜ್ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಯಾರು ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತು ಯಾರೆಲ್ಲ ಹಿಂದೆ ಇದ್ದಂತ ಕೇಸ್ಗಳು ಯಾರ ಮೇಲೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಕರೆದು ವಿಚಾರಣೆ ನಡೆಸುವಂತೆ ಕೂಡ ಒಂದು ಮಾಹಿತಿ ಕೂಡ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಏನು ಕಲಿಪತ್ ಸಂಘಟನೆಗೆ ಸಭೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಂತ ಒಂದು ಕೇಸ್ನಲ್ಲಿ ಇದ್ದಂತಹ ಮುಜಾಹಿದ್ದೀನ್ ಆತನ ಕೂಡ ಪೊಲೀಸರು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಈತ ಮುಜಾಹಿದ್ದೀನ್ ಏನಿದ್ರೆ ಈತ ಸುಮಾರು ಅಂದ್ರೆ 6 ವರ್ಷಗಳ ಹಿಂದೆ ಅಂದ್ರೆ ಈತ ಇನ್ನು ಕಲಿಪತ್ ಸಂಘಟನೆಯ ಮುಖಂಡರಿಗೆ ತುಮಕೂರಿನಲ್ಲೂ ಕೂಡ ಸಭೆ ಮಾಡೋದಕ್ಕೆ ಕೂಡ ಅವಕಾಶ ಕೂಡ ಮಾಡಿಕೊಟ್ಟಿದ್ದ. ಈ ಒಂದು ಕೇಸ್ನಲ್ಲಿ ಎನ್ಐ ಅಧಿಕಾರಿಗಳು ಈತನ ಬಂಧಿಸಿ ಸುಮಾರು 6 ವರ್ಷಗಳ ಕಾಲ ತಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ಕೂಡ ಹೊರಬಂದಿರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ಆತನ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಈತನ ಒಂದು ಏನು ಈ ಒಂದು ದೆಹಲಿ ಬ್ಲಾಸ್ಟ್ ಏನು ಪ್ರಕರಣ ಇದೆ ಅದರಲ್ಲಿ ಈತನ ಒಂದು ಯಾವುದೇ ರೀತಿಯ ಒಂದು ಕೈವಾಡ ಇರೋದು ಶಂಕೆ ಕೂಡ ವ್ಯಕ್ತ ಆಗಿದೆ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಈ ಒಂದು ದೆಹಲಿ ಸ್ಫೋಟದಲ್ಲಿ ಆ ಕಾರ್ನಲ್ಲಿದ್ದಂತಹ ಶವ ಯಾರದ್ದು? ಈ ಉಗ್ರ ಡಾಕ್ಟರ್ ಉಮರ್ ನಬಿ, ಆತನೇ ಸೂಯಿಸೈಡ್ ಬಾಂಬರ, ಆತನೇ ಆತ್ಮಾಹುತಿ ದಾಳಿಯನ್ನ ಮಾಡಿರ್ತಕ್ಕಂಥದ್ದ ಅನ್ನುವಂಥ ವಿಚಾರ ಈಗ ಕನ್ಫರ್ಮ್ ಆಗಿದೆ. ಎಸ್, ಕಾರಿನಲ್ಲಿ ಸಿಕ್ಕಿರುವಂತಹ ಮೃತದೇಹ ಉಮರ್ ನಬಿಯದ್ದು, ಡಾಕ್ಟರ್ ಉಮರ್ ನಬಿಯದ್ದು. ದೆಹಲಿ ಬ್ಲಾಸ್ಟ್ನಲ್ಲಿ ಸತ್ತಿದ್ದು ಉಗ್ರ ಉಮರ್ ನಬಿ ಅನ್ನುವಂಥದ್ದು DNA ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಸ್ಫೋಟವಾದ I-20 ಕಾರ್ನಲ್ಲಿ ಎಲುಬು ಹಲ್ಲು ಪತ್ತೆಯಾಗಿದೆ. ಅದನ್ನ ಉಮರ್ ತಾಯಿ ಮತ್ತು ಸ್ಥಳದಲ್ಲಿ ಸಿಕ್ಕ ಮೂಳೆಗಳ DNA ಏನಿದೆ ಅವರ ತಾಯಿಯ DNA ಒಟ್ಟಿಗೆ ಮ್ಯಾಚ್ ಮಾಡಿ ನೋಡಿದ್ದಾರೆ. ಹಾಗಾಗಿ DNA ರಿಪೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಉಮರ್ ನಬಿಯೇ ಸತ್ತಿರೋದು ಅಂತ. ನೋಡಿ, ಈತ ಈ ಸ್ಫೋಟದ ಸ್ಥಳಕ್ಕೆ ತಲುಪುವ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಅಲ್ಲೇ ಬೇರೆ ಒಂದು ಮಸೀದಿಯನ್ನ ವಿಸಿಟ್ ಮಾಡ್ತಾನೆ. ಸುಮಾರು 10 ನಿಮಿಷಗಳ ಕಾಲ ಅಲ್ಲಿ ಸಮಯ ಕಳೀತಾನೆ. ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಆತ ಭೇಟಿ ಕೊಡ್ತಾನೆ. ಆಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಮಸೀದಿಗೆ ಉಮರ್ ನಬಿ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷ ಇದ್ದ. ನಮಾಜ್ ಬಳಿಕ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದಂಥದ್ದು. ಬೇರೆ ಇನ್ನೇನು ಮಾಡ್ದ, ಇಂಟ್ರಾಕ್ಷನ್ ಮಾಡಿದ್ನ, ಅಲ್ಲಿ ಯಾರಾದರೂ ಅವನಿಗೆ ಏನಾದರೂ ಸಪೋರ್ಟ್ ಮಾಡಿದ್ರಾ ಅಥವಾ ಕ್ಯೂ ಕೊಟ್ರಾ, ಇನ್ನೇನು ಅಂತ ಈ ವಿಚಾರಗಳು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಆದರೆ ದೆಹಲಿಯ ಆಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಮಸೀದಿ ಒಳಗಡೆ ಆತ ಹೋಗ್ತಾನೆ. ಹೋಗಿ 10 ನಿಮಿಷ ಅಲ್ಲಿ ಕಳೆದು ಹೊರಗಡೆ ಬರ್ತಾನೆ. ಅಲ್ಲಿ ನಮಾಜ್ ಕೂಡ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಜನರ ಜೀವ ತೆಗೆದ ಪಾತಕಿಗಳಿಗೆ ಘೋರ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ನಡೆದಿರತಕ್ಕಂತ CCS ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾತಕಿಗಳಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಘೋರ ಶಿಕ್ಷೆ ಶತಸಿದ್ಧ ಅಂತ PM ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಯಾವುದೇ ಕಾರಣಕ್ಕೂ. ನಿನ್ನೆ ನಡೆದ CCS ಸಭೆಯಲ್ಲಿ ಪ್ರಧಾನಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಈ ಹಿಂದೆನೇ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು, ಭಯೋತ್ಪಾದನೆಯ ಯಾವುದೇ ಕೆಲಸಗಳು ನಡೆದರೂ ಕೂಡ ಅದನ್ನ ವಾರ್ ಅಂತ, ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಖಡಕ್ ಆಗಿ ಹೇಳಿದ್ರು. ಈಗಲೂ ಕೂಡ ತಮ್ಮ ಅದೇ ನಿಲುವಿಗೆ ಪ್ರಧಾನಿ ಮೋದಿ ಬದ್ಧರಾಗಿದ್ದಾರೆ. ನಿನ್ನೆ ನಡೆದಿರ್ತಕ್ಕಂಥ CCS ಸಭೆಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಸಭೆಯ ನಂತರದಲ್ಲೂ ಕೂಡ ಈ ಪಾತಕಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಈ ದೇಶ ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟದ
ಹಿಂದೆ ಇರ್ತಕ್ಕಂಥ ಕ್ರಿಮಿಗಳ ವಿರುದ್ಧ ಪ್ರಧಾನಿ ಮೋದಿ ಮತ್ತೊಮ್ಮೆ ಗುಡುಗಿದ್ದಾರೆ. ನೆನ್ನೆಯ CCS ಮೀಟಿಂಗ್ನಲ್ಲಿ ಬಹಳ ಸ್ಪಷ್ಟ ಮತ್ತು ಖಡಕ್ ಸಂದೇಶವನ್ನು ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಯಾವುದೇ ಮುಲಾಜಿಲ್ಲ, ಯಾವುದೇ ರಾಜಿ ಇಲ್ಲ ಅಂತ. ಹಾಗಾದ್ರೆ ಏನ್ ನಡೀತು ನಿನ್ನೆ, ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಕೇಂದ್ರ? ಡೀಟೇಲ್ಸ್ ಇಲ್ಲ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ. ಉಗ್ರ ರಾಷ್ಟ್ರ ಪಾಕ್ಗೆ ಪ್ರಧಾನಿ ಮೋದಿ ಖಡಕ್ ಸಂದೇಶ. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದಂಥ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಸಿದ್ದಾರೆ. ಪಾಪಿ ಪಾಕ್ಗೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ CCS ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ನೋಡೋದಾದ್ರೆ, CCS ಸಭೆ ಹೈಲೈಟ್ಸ್ ಏನು? ದೆಹಲಿಯ ಕಾರು ಸ್ಫೋಟ ಭಯೋತ್ಪಾದಕ ಕೃತ್ಯ ಅಂತ CCS ಸಭೆಯಲ್ಲಿ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದಿದ್ದು ಭಯೋತ್ಪಾದಕರ ಕೃತ್ಯ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. CCS ಮೀಟಿಂಗ್ನಲ್ಲಿ ಉಗ್ರ ದಾಳಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಂತ್ರಸ್ತರಿಗೆ ಶೀಘ್ರವೇ ನ್ಯಾಯ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಅಂತ ಹೇಳಿರುವ ಮೋದಿ ತನಿಖೆ ತೀವ್ರಗೊಳಿಸಲು ಸೂಚಿಸಿದ್ದಾರೆ. CCS ಸಭೆಗೂ ಮುನ್ನ ದೆಹಲಿಯ LNJP ಆಸ್ಪತ್ರೆಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಆಸ್ಪತ್ರೆಯ ವೈದ್ಯರು ಮತ್ತು ಅಧಿಕಾರಿಗಳಿಂದ ಗಾಯಾಳುಗಳ ಸ್ಥಿತಿ ಕುರಿತು ಸಂಪೂರ್ಣ ವರದಿ ಪಡೆದರು. ಯಾರೇ ತಪ್ಪಿತಸ್ಥರಾಗಿರಲಿ ಕಾನೂನಿನ ಮುಂದೆ ಉತ್ತರಿಸಲೇಬೇಕಾಗುತ್ತೆ ಅಂತ ಮೋದಿ ಗುಡುಗಿರೋದು ಮುಂದೆ ಕ್ರಮ ಕೈಗೊಳ್ತಾರಾ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಕೆಸರೆರಚಾಟದ ರಣ ರಾಜಕೀಯ ಸಿಕ್ಕಾಪಟ್ಟೆ ಜೋರಾಗಿದೆ. ಸಾಂತ್ವನ ಹೇಳಬೇಕಾದ, ಜವಾಬ್ದಾರಿ ತೆಗೆದುಕೊಳ್ಳಬೇಕಾದ ರಾಜಕೀಯ ನಾಯಕರು ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಮಾತಿನ ಸಮರ ಜಟಾಪಟಿ ಹೇಗಿತ್ತು ನೋಡಿ. ದೆಹಲಿ ಬ್ಲಾಸ್ಟ್ನಲ್ಲೂ ರಣ ರಾಜಕೀಯ, ಅಮಾಯಕರ ಸಾವಿನಲ್ಲೂ ಡರ್ಟಿ ಪಾಲಿಟಿಕ್ಸ್. ಅವರಲ್ಲಿರುವಂತ ಧರ್ಮಾಂಧತೆ, ಕರಪ್ಟ್ ಮೈಂಡ್ ಸೆಟ್ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 12 ಅಮಾಯಕ ಜೀವಗಳು ಬಲಿಯಾಗಿವೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಂತ ಬ್ಲಾಸ್ಟ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಈ ಸ್ಫೋಟದಲ್ಲೂ ರಣ ರಾಜಕೀಯ ಜೋರಾಗಿದೆ. ಸ್ಫೋಟದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಬದಲು ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನವೂ ಅಲ್ಲ. ಪುರ್ಸೋತಿಲ್ದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ತೀರ ಸಾಧ್ಯತೆ ಇದೆ ಬಿಜೆಪಿ ವಿರುದ್ಧವಾಗಿ. ಬಿಹಾರ ಚುನಾವಣೆ ಟೈಮ್ನಲ್ಲೇ ಬ್ಲಾಸ್ಟ್ ಆಗಿರೋದು ಕಾಂಗ್ರೆಸ್ ನಾಯಕರಿಗೆ ಗುಮಾನಿ ಹುಟ್ಟಿಸಿದೆ. ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗೋದೇನೆಂದರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ರಿ ಈ ಒಂದಿನ ಚುನಾವಣೆಗೆ ಏನಕ್ಕೆ ಇದು ಬಾಂಬ್ ಸ್ಫೋಟ? ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು, BJPಯವರು ಸತ್ತಿರ್ಬೋದು, ಭಾರತದವರು ಸತ್ತಿದ್ದಾರೆ. ಅಂದರೆ ಇದೊಂದು
ಕರಪ್ಟ್ ಮೈಂಡ್ಸೆಟ್ ಇದು. ಕರಪ್ಟ್ ಮೈಂಡ್ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಅಮಾಯಕರ ಸಾವನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರುವ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಸ್ಫೋಟದ ಹಿಂದಿರುವ ಸಂಚುಗಾರರಿಗೆ ತಕ್ಕ ಶಾಸ್ತಿ ಮಾಡೋದಾಗಿ ಮೋದಿ ಗುಡುಗಿದ್ದಾರೆ. ಆದರೆ ಬ್ಲಾಸ್ಟ್ ಕೇಸನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರೋದು ವಿಪರ್ಯಾಸವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಾಂಬಾ ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡು ಬಂದಿದೆ. ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದೆ. ಸಾಂಬಾ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು 2 ರಿಂದ 3 ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ್ರ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ? ಸಾಂಬಾದ ರಾಮ್ಗಢ್ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರ್ತಕ್ಕಂಥದ್ದು ರೇಡಾರ್ನಲ್ಲಿ ಕಂಡು ಬಂದಿದೆ. ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನ ನಡೆಸಿದ್ದಾರೆ. ಸಾಂಬಾ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು. ಅಲ್ಲಿ ಈಗ ಭದ್ರತಾ ಸಿಬ್ಬಂದಿ ತಪಾಸಣೆ ನಡೆಸಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಮತ್ತೆ ಢವಢವ ಶುರುವಾಗಿದೆ. ಯಾಕಂತಂದ್ರೆ ಆಪರೇಷನ್ ಸಿಂಧೂರದ ತರದ ಮತ್ತೊಂದು ಕಾರ್ಯಾಚರಣೆಯನ್ನ ಭಾರತ ಮಾಡುತ್ತಾ ಅನ್ನುವಂತಹ ಹೆದರಿಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಭಾರತೀಯ ಸೇನೆ ನಡೆಸಿರ್ತಕ್ಕಂಥ ಮರುಜ್ವಾಲ ಅನ್ನುವಂಥ ಸಮರಾಭ್ಯಾಸ. ಮತ್ತೊಂದು ಯುದ್ಧಕ್ಕೆ ರೆಡಿ ಆಯ್ತಾ ಭಾರತ? ರಣ ಹೇಳಿ ಪಾಕಿಸ್ತಾನಕ್ಕೆ ಮತ್ತೆ ಡವ ಶುರು. ದೆಹಲಿ ಕಾರು ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಟೆರರ್ ಡಾಕ್ಟರ್ಸ್ಗಳು ಮಾಡಿದ ಕೃತ್ಯಕ್ಕೆ 13 ಮಂದಿ ಪ್ರಾಣ ತೆತ್ತಿದ್ದಾರೆ. ಈ ಘಟನೆ ಹಿಂದೆ ಪಾಕ್ ಕೈವಾಡ ಇರೋದು ಖಾತ್ರಿ ಆಗ್ತಾ ಇದೆ. ಮತ್ತೊಂದೆಡೆ ಶತ್ರು ರಾಷ್ಟ್ರ ಬೆಚ್ಚಿ ಬೀಳುವಂತೆ ಭಾರತೀಯ ಸೇನೆ ಸಮರಾಭ್ಯಾಸ ಮಾಡ್ತಾ ಇದೆ. ಅದೇ ಆಪರೇಷನ್ ತ್ರಿಶೂಲ, ಅದೇ ಮರುಜ್ವಾಲ ಸಮರಾಭ್ಯಾಸ. ಈ ಹೆಸರು ಕೇಳಿದ್ರೇನೆ ರಣ ಹೇಳಿ ಪಾಕಿಸ್ತಾನ ಗಡಗಡ ನಡುಗುತ್ತೆ. ಭಾರತ ತನ್ನ ಗಡಿಯಲ್ಲಿ 3 ಸೇನೆಯಿಂದ ಸಮರಾಭ್ಯಾಸ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರದ ನಂತರ ಮತ್ತೆಲ್ಲಿ ಭಾರತ ಯುದ್ಧಕ್ಕಿಳಿಯುತ್ತೋ ಅಂತ ಪಾಕ್ಗೆ ನಿದ್ದೆಯಲ್ಲೂ ನಡುಗ್ತಾ ಇದೆ. ಗಡಿಯಲ್ಲಿ ಇಂಡಿಯನ್ ಆರ್ಮಿ ಚೂರು ಸದ್ದು ಮಾಡಿದ್ರೂ ಶತ್ರು ರಾಷ್ಟ್ರದಲ್ಲಿ ಢವಢವ ಶುರುವಾಗಿದೆ. ಭಾರತ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ. ಭಾರತೀಯ ಸೇನೆ ಪಾಕ್ ಗಡಿಯಲ್ಲಿ ಆಪರೇಷನ್ ತ್ರಿಶೂಲ ಶುರು ಮಾಡಿದೆ. ಅರ್ಥಾತ್ ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ 3 ಸೇನೆ ಸಮರಾಭ್ಯಾಸ ಮಾಡಿದೆ. ಇಂಡೋ ಪಾಕ್ ಗಡಿಯಲ್ಲಿ ಸೇನಾ ಫಿರಂಗಿಗಳು ಗರ್ಜಿಸಿವೆ. ಫೈಟರ್ ಜೆಟ್, ದೊಡ್ಡ ಯುದ್ಧ ವಿಮಾನಗಳು ಹಾರಾಟ ನಡೆಸಿವೆ. ಪ್ಯಾರಾ ಟ್ರೂಪರ್ಸ್ಗಳು ಶಸ್ತ್ರಸಜ್ಜಿತರಾಗಿ ರಣಾಂಗಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಸಮರಾಭ್ಯಾಸ ನಿದ್ದೆಗೆಡಿಸಿದೆ. ಪಶ್ಚಿಮ ರಾಜಸ್ಥಾನದ ಜೈಸಲ್ಮೇರ್ನಿಂದ ಗುಜರಾತ್ನ ಸರ್ ಕ್ರೀಕ್ ವರೆಗೆ ಈ ಭಾರತೀಯ ಸೇನೆ ಟ್ರೈನಿಂಗ್ ನಡೆಸಿದೆ. ಪಾಕ್ಗೆ ಮರುಜ್ವಾಲದ ಡವಡವ ಶುರುವಾಗಿತ್ತು. ಭಾರತದ 3 ಸೇನೆಗಳಿಂದ ಏಕಕಾಲದಲ್ಲಿ ಸಮರಾಭ್ಯಾಸ ನಡೀತಾ ಇದೆ. ಭಾರತೀಯ ಯೋಧರಿಂದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ಕಠಿಣ ಟ್ರೈನಿಂಗ್ ನಡೀತಾ ಇದೆ. ಕಳೆದ 13 ದಿನದಿಂದ ನಡೀತಾ ಇರುವಂತಹ ತ್ರಿಶೂಲ ಆಪರೇಷನ್ ನಲ್ಲಿ ಭೂಸೇನೆ, ವಾಯುಸೇನೆ, ನೌಕಾದಳದ 20,000 ಯೋಧರಿಂದ ಸಮರಾಭ್ಯಾಸ ನಡೀತಾ ಇದೆ. ಈ ಸಮರಾಭ್ಯಾಸಕ್ಕೆ 28,000 ಅಡಿಗಳ ವಾಯು ಪ್ರದೇಶವನ್ನ ಮೀಸಲು ಇಡಲಾಗಿದೆ.
ದೆಹಲಿ ಕಾರು ಸ್ಫೋಟದ ಬಳಿಕ ಭಾರತ ಪ್ರತೀಕಾರಕ್ಕೆ ಸಿದ್ಧವಾಗಿದ್ದು ಈ ಬಾರಿ ಯುದ್ಧ ಘೋಷಣೆ ಆದರೆ ಪಾಕ್ ಒಂದೇ ಏಟಿಗೆ ನಾಶವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ಬಾಗಲಕೋಟೆ ನಗರದ ಮುಧೋಳದಲ್ಲಿ ಇನ್ನೂ ಕೂಡ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ದಾರೆ. ಇವತ್ತು ಆಟೋ ರಿಕ್ಷಾಗಳನ್ನ ಬಂದ್ ಮಾಡಿ ಹೋರಾಟ ನಡೆಸ್ತಾ ಇದ್ದಾರೆ. ಕಬ್ಬಿನ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಬಾಗಲಕೋಟೆಯಲ್ಲಿ ಮುಧೋಳ ನಗರದಲ್ಲಿ ಕಬ್ಬು ಬೆಳೆಗಾರರು ಇವತ್ತು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಆಟೋ ಸಂಚಾರ ಕೂಡ ಬಂದ್ ಆಗಿದೆ. ಆಟೋ ಮಾಲೀಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನ ನೂರಾರು ಟ್ರ್ಯಾಕ್ಟರ್ಗಳು ಬರ್ತವೆ. ಬೃಹತ್ ರ್ಯಾಲಿ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಲೈವ್ ಕನೆಕ್ಟ್ ಇದ್ದಾರೆ. ಸಿದ್ದು ದುತ್ತರಗಾವಿ, ಯಾವ ರೀತಿಯಲ್ಲಿ ರೈತರ ಹೋರಾಟ ಮತ್ತೆ ಭುಗಿಲೆದ್ದಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರೀಲಕ್ಷ್ಮಿ, ಏನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ದಿನಕ್ಕೆ ಒಂದು ತೀವ್ರತೆಯನ್ನು ಪಡೆಯುವುದರೊಂದಿಗೆ ಇವತ್ತಿನ ದಿವಸ ಮುಧೋಳ ನಗರ್ ಬಂದ್ ಕೂಡ ಕರೆ ನೀಡಿದ್ದಾರೆ. ಯಾಕಂತಂದರೆ ಇಲ್ಲಿವರೆಗೂ ಕೂಡ ಕಬ್ಬು ಬೆಳೆಗಾರರು ಭಾಳಷ್ಟು ಒಂದು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರೂ ಕೂಡ ಯಾವುದೇ ಒಂದು ಜಿಲ್ಲಾಡಳಿತದಿಂದ ಆಗಿರ್ಬೋದು, ಜೊತೆಗೆ ಸರ್ಕಾರದಿಂದ ಕೂಡ ಯಾವುದೇ ಸರಿಯಾದಂಥ ಒಂದು ಮಾನ್ಯತೆ ಸಿಗ್ತಾ ಇಲ್ಲ. ನಮ್ಮ ಒಂದು ಏನು ಪ್ರತಿಭಟನೆಗೆ ಯಾವುದೋ ಒಂದು ಪ್ರತಿಕ್ರಿಯೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ 3,500 ರೂಪಾಯಿ ಕೊಡುವವರೆಗೂ ಕೂಡ ನಾವು ಕಂಟಿನ್ಯೂ ಆಗಿ ಹೋರಾಟ ಮಾಡ್ತಾ ಇರ್ತೀವಿ. ಯಾಕಂದರೆ ಇಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ನಮಗೆ ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ, ಜೊತೆಗೆ ನಮಗೆ ಸ್ಪಂದಿಸ್ತಾ ಇಲ್ಲ. ಯಾಕೆ ಈ ರೀತಿಯಾದಂಥ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಕೂಡ ಇವತ್ತಿನ ದಿನ ಬೆಳಗ್ಗೆ ಏನು ಮುಧೋಳ ನಗರದಲ್ಲಿ ಯಾವುದೇ ಒಂದು ಸ್ವಯಂ ಘೋಷಿತವಾಗಿ ಅಂಗಡಿ ಮುಂಗಟ್ಟುಗಳ ಕೂಡ ಮುಚ್ಚಲಾಗುತ್ತೆ. ಜೊತೆಗೆ ಏನಂತಂದರೆ ಆಟೋ ಸಂಚಾರವೂ ಇರುವುದಿಲ್ಲ ಅನ್ನುವಂಥದ್ದು ಕೂಡ ಆಟೋ ಚಾಲಕರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಮುಧೋಳ ನಗರ ಇವತ್ತು ಪೂರ್ತಿಯಾಗಿ ಪ್ರತಿಭಟನೆ ಮೂಲಕ ಬಂದಿರುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಕೊಡಲಾಗುತ್ತೆ. ಜೊತೆಗೆ ಏನಂತಂದರೆ ಏನು ಈ ರೀತಿಯಾಗಿ ಪ್ರತಿಭಟನೆ ಮಾಡೋದರಿಂದ ಮಧ್ಯಾಹ್ನದ ವೇಳೆಗೆ ನೂರಾರು ಟ್ಯಾಕ್ಟ್ರಿಗಳ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾರೆ. ನಡೆಸಿದ ನಂತರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಬಂದು ಮತ್ತೆ ಅಲ್ಲೊಂದು ಏನು ಒಂದು ಸುತ್ತಿನ ಮಾತುಕತೆ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಮುಂದೆ ಏನು ಮಾಡಬೇಕು ಅಂದರೆ ಕೆಲವು ಕಾರ್ಖಾನೆಗಳಿಗೆ ನುಗ್ಗುವುದರ ಮುಖಾಂತರ ಅಲ್ಲಿ ಒಂದು ತಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಕೂಡ ಪ್ರತಿಭಟನೆಕಾರರು ಹೇಳುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಏನು ಸರ್ಕಾರವಾಗಿರ್ಬೋದು, ಕಬ್ಬು ಏನು ಕಾರ್ಖಾನೆ ಮಾಲೀಕರಾಗಿರ್ಬೋದು ಯಾವುದೇ ಸರಿಯಾಗಿ ಸ್ಪಂದಿಸ್ತಿಲ್ಲ. ಯಾಕಂತಂದರೆ ನಮ್ಮ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರ ಆಗಿರ್ಬೋದು, ಜೊತೆಗೆ ಕಾರ್ಖಾನೆ ಮಾಲೀಕರು ಕೂಡ ಯಾವುದೋ ಒಂದು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ರೈತರ ಒಂದು ಹೋರಾಟದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಒಂದು ವಿವಿಧ ಬಗೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವುದೇ ಒಂದು ಈ ರೈತರ ಏನು ಹೋರಾಟಕ್ಕೆ ಆಲ್ರೈಟ್, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗಾಗಿ. ದೆಹಲಿಯ ಮಹಿಪಾಲ್ಪುರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿರುವ ಸದ್ದು ಕೇಳಿ ಬಂದಿದೆ. ಮಹಿಪಾಲ್ಪುರದ ಖಾಸಗಿ ಹೋಟೆಲ್ ಬಳಿ ಶಬ್ದ ಕೇಳಿ ಬಂದಿದೆ ಅಂತ ಹೇಳಲಾಗಿದೆ. 9:18 ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಮಹಿಪಾಲ್ಪುರದಲ್ಲಿ ಪೊಲೀಸರು ತಪಾಸಣೆ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಸ್ಫೋಟ ಸಂಭವಿಸಿರುವ ಸದ್ದು ಕೇಳಿ ಬಂದಿದೆ. ಮಹಿಪಾಲ್ಪುರದ ಖಾಸಗಿ ಹೋಟೆಲ್ ಬಳಿ ಈ ಸದ್ದು ಕೇಳಿ ಬಂದಿರತಕ್ಕಂಥದ್ದು. ಪೊಲೀಸರು ಅಲ್ಲಿಗೆ ದೌಡಾಯಿಸಿದ್ದಾರೆ. ಬೆಳಗ್ಗೆ 9:18 ಅಗ್ನಿಶಾಮಕ ದಳಕ್ಕೆ ಕರೆ ಬಂದಿದೆ, ಈ ರೀತಿಯಾಗಿ ಸ್ಫೋಟ ಸಂಭವಿಸಿದೆ ಅಂತ.
ಏನು ಸ್ಫೋಟ ಅದು ನಿನ್ನೆಯ ದೆಹಲಿಯ ಸ್ಫೋಟಕ್ಕೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದ ಈ ಡೀಟೇಲ್ಸ್ ಎಲ್ಲ ಇನ್ನಷ್ಟೇ ಬರಬೇಕಾಗಿದೆ. ಈಗಷ್ಟೇ ಸ್ಥಳಕ್ಕೆ ಮಹಿಪಾಲ್ಪುರದ ಒಂದು ಖಾಸಗಿ ಹೋಟೆಲ್ನ ಸ್ಥಳಕ್ಕೆ ಪೊಲೀಸರು ದೌಡಾಯಿಸ್ತಾ ಇದ್ದಾರೆ. ಮಹಿಪಾಲ್ಪುರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಲ್ಲೊಂದು ಸ್ಫೋಟ ಸಂಭವಿಸಿದೆ. ಪೊಲೀಸರು ಸ್ಥಳಕ್ಕೆ ತಲುಪಿದ್ದಾರೆ. ಮಹಿಪಾಲ್ಪುರ, ದೆಹಲಿಯ ಮಹಿಪಾಲ್ಪುರದ ಖಾಸಗಿ ಹೋಟೆಲ್ ಬಳಿ ಮತ್ತೊಂದು ಸ್ಫೋಟ ಸಂಭವಿಸಿರುವ ಶಬ್ದ ಕೇಳಿ ಬಂದಿದೆ. ಆ ಸ್ಫೋಟ ಏನು ಎತ್ತ ಅನ್ನೋದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಮಹಿಪಾಲ್ಪುರದಲ್ಲಿ ಪೊಲೀಸರು ದೌಡಾಯಿಸಿ ತಪಾಸಣೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮಹಿಪಾಲ್ಪುರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿರ್ತಕ್ಕಂಥ ಸದ್ದು ಏನೆಲ್ಲ ಅಪ್ಡೇಟ್ ಇದೆ ಈ ಕ್ಷಣಕ್ಕೆ? ಶ್ರೀಲಕ್ಷ್ಮಿ, ನೋಡಿ, ಒಂದು ಕಡೆ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟದ ವಿಚಾರವಾಗಿ ತನಿಖೆ ಚುರುಕುಗೊಂಡಿದ್ರೆ, ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ 9:18 ಸುಮಾರಿಗೆ ದೆಹಲಿಯ ಮಹಿಪಾಲ್ಪುರದ ಒಂದು ಖಾಸಗಿ ಹೋಟೆಲ್ ಅಂದ್ರೆ ರಾಡಿಸನ್ ಹೋಟೆಲ್ನ ಬಳಿ ಜೋರದಾಗಿ ಸ್ಫೋಟದ ಸದ್ದು ಕೇಳಿ ಬಂದಿದ್ದು ರಿಪೋರ್ಟ್ ಕೂಡ ಆಗಿದೆ. 9:18 ಸ್ಥಳೀಯರೊಬ್ಬರು ಅಗ್ನಿಶಾಮಕ ದಳದ ಕಾಲ್ ಸೆಂಟರ್ಗೆ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಒಂದು ರೆಕಾರ್ಡ್ನ ಆಧಾರವಾಗಿಟ್ಟುಕೊಂಡು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಜೋರದಾದಂತಹ ಸ್ಫೋಟ ಸದ್ದು ಕೇಳಿ ಬಂದಿದ್ದು ಯಾವ ಕಾರಣಕ್ಕೋಸ್ಕರ ಸದ್ದು ಕೇಳಿ ಬಂದಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ. ಈ ಸ್ಫೋಟದ ಸದ್ದು ಯಾವ ಕಾರಣಕ್ಕೋಸ್ಕರ ಬಂದಿದೆ, ಇದರ ಹಿಂದಿರುವಂತಹ ಉದ್ದೇಶ ಏನು, ಯಾವ ರೀತಿಯಾಗಿ ಸ್ಫೋಟ ಸಂಭವಿಸಿದೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದು ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಬಿಹಾರ ಚುನಾವಣೆಯ ನಂತರದಲ್ಲಿ ರಾಜ್ಯದ ನವೆಂಬರ್ ಕ್ರಾಂತಿಯ ಕಥೆ ಏನಾಗುತ್ತೆ? ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ? ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಲ್ಚಲ್. ಬಿಹಾರ ರಿಸಲ್ಟ್ ಬಳಿಕ ಬದಲಾವಣೆಯ ಬಿರುಗಾಳಿ. ನವೆಂಬರ್ 14ರಂದು ಹೊರಬೀಳುವ ಬಿಹಾರ ಫಲಿತಾಂಶವನ್ನ ಇಡೀ ದೇಶ ಕುತೂಹಲದಿಂದ ನೋಡುತ್ತಿದೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ರೆ, ಇಂಡಿ ಕೂಟಕ್ಕೆ ಜಸ್ಟ್ ಪಾಸ್ ಅಂಕಗಳನ್ನು ಕೊಟ್ಟಿಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಸೋಲಾದ್ರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾವ ಚರ್ಚೆನೂ ಬೇಡ, ಯಾವ ಪರಿಣಾಮನೂ ಬೀರಲ್ಲ. ಕರ್ನಾಟಕ ಈಸ್ ಎ ಲೀಡರ್ ಆಫ್ ಡೆವಲಪ್ಮೆಂಟ್, ಎ ಲೀಡರ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಗೆ, ಆರ್ಥಿಕ ಬದಲಾವಣೆಗೆ, ಆಡಳಿತಕ್ಕೆ ನಮ್ಮದೇ ಆದಂಥ ಒಂದು ಶಿಸ್ತಿನ ಬದ್ಧತೆಯ ಸರ್ಕಾರ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೋ ಅನ್ನೋ ಚರ್ಚೆ ಜೋರಾಗಿದೆ. ಅಧಿಕಾರ ಹಂಚಿಕೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಭಾರಿ ಚರ್ಚೆ ಆಗುತ್ತಿದೆ. ತಮ್ಮ ಹುದ್ದೆ ಉಳಿಸಿಕೊಳ್ಳಲು ಸಚಿವರು ನಾಯಕರನ್ನ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಯ ಮಧ್ಯೆ ಆಕಾಂಕ್ಷಿಗಳು ಲಾಬಿ ನಡೆಸುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಕಾಂಕ್ಷಿಗಳು ಭೇಟಿ ಮಾಡಿ ಮಾತುಕತೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ದೆಹಲಿ ಪ್ರವಾಸ ಮಾಡುವ ಮುನ್ನವೇ ಶಾಸಕರು ಸಚಿವರು ಲಾಬಿ ಮಾಡುತ್ತಿರುವುದು ಅಚ್ಚರಿಗೆ ಕಾರಣವಾಗಿದೆ. ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಪಕ್ಷದಲ್ಲಿನ ಗುಂಪುಗಳನ್ನು ಒಗ್ಗೂಡಿಸುವ, ಕ್ರಾಂತಿ ಸಮಾವೇಶವನ್ನ ಯಶಸ್ವಿಗೊಳಿಸುವ ಜವಾಬ್ದಾರಿ ಅವರ ಮೇಲಿದೆ. ಬಿಹಾರ ಚುನಾವಣೆ ಫಲಿತಾಂಶ ಬಳಿಕ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಬೀಸುತ್ತಾ ಅಸಮಾಧಾನ ಗಾಯಕ್ಕೆ ರಾಹುಲ್ ಗಾಂಧಿ ಮುಲಾಮು ಹಚ್ಚುತ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.